ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ ಹೊಸ ಚಾನಲ್. ಈ ನಮ್ಮ ಹೊಸ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಯಾರ್ಯಾರು ವಿಡಿಯೋ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ವಿಷಯಕ್ಕೆ ಬರೋಣ. ಸ್ನೇಹಿತರೆ, ಮಹಾಕುಂಭಮೇಳ ಇದೊಂದು ಹಿಂದೂಗಳ ದೊಡ್ಡ ಹಬ್ಬವೆಂದೇ ಹೇಳಬಹುದು. ಇದು 144 ವರ್ಷಕ್ಕೊಮ್ಮೆ ನಡೆಯುತ್ತದೆ. ಇಲ್ಲಿಗೆ ಅನೇಕ ಕಡೆಯಿಂದ ಜನರು ಮತ್ತು ಸಾಧು ಸಂತರು ಬರುತ್ತಾರೆ. ಇಲ್ಲಿ 3 ನದಿಗಳು ಸೇರುತ್ತವೆ: ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳು. ಈ ಜನ್ಮದಲ್ಲಿ ನಾವು ಹುಟ್ಟಿರುವುದು ನಮ್ಮ ಪುಣ್ಯವೇ ಸರಿ. 1881ರಲ್ಲಿ ನಡೆದಿದ್ದ ಕುಂಭಮೇಳ ಈಗ 2025ರಲ್ಲಿ ನಡೆಯುತ್ತಿದೆ. ಮುಂದೆ 2165 ವರ್ಷಕ್ಕೆ ನಡೆಯುತ್ತದೆ. ಆಗ ಬಹುಶಃ ನಾವು ಯಾರೂ ಇರುವುದಿಲ್ಲ. ಸ್ನೇಹಿತರೆ, ಯಾರಾದರೂ ಕುಂಭಮೇಳಕ್ಕೆ ಹೋಗಬೇಕೆಂದರೆ ಆದಷ್ಟು ಬೇಗ ಹೋಗಿ, ಏಕೆಂದರೆ ಈ ಜನ್ಮದಲ್ಲಿ ಹುಟ್ಟಿರೋದೇ ನಮ್ಮ ಅದೃಷ್ಟ. ಮಹಾಕುಂಭಮೇಳದಲ್ಲಿ ಸ್ನಾನ ಮಾಡುವಾಗ ಈ 5 ತಪ್ಪುಗಳನ್ನು ಯಾರೂ ಕೂಡ ಮಾಡಬಾರದು. ಯಾವೆಂದು ಈಗ ನೋಡೋಣ ಬನ್ನಿ. ಸ್ನೇಹಿತರೆ, ಮಹಾಕುಂಭಮೇಳದಲ್ಲಿ ಸ್ನಾನ ಮಾಡುವ ಮುಂಚೆ ಮನ ಮತ್ತು ಬುದ್ಧಿಯನ್ನು ಸರಿಯಾಗಿ ಇಟ್ಟುಕೊಳ್ಳಬೇಕು ಮತ್ತು ಯಾವುದೇ ಕೆಟ್ಟ ಆಲೋಚನೆಗಳು, ವಿಷಯಗಳು ಮನಸ್ಸಿನಲ್ಲಿ ಇರಬಾರದು. ಸ್ನೇಹಿತರೆ, ಸ್ನಾನ ಮಾಡುವ ಮುಂಚೆ ಕೈ ಮುಗಿದು ಸೂರ್ಯನನ್ನು ನಮಸ್ಕರಿಸಬೇಕು. ಸ್ನೇಹಿತರೆ, ಮಹಾಕುಂಭಮೇಳದಲ್ಲಿ ಸ್ನಾನ ಮುಖ್ಯವಾಗಿ ಸಾಧು ಸಂತರು ಸ್ನಾನ ಮಾಡಿದ ನಂತರ ನಾವು ಮುಳುಗಬೇಕು. ಯಾಕೆಂದರೆ ಪುಣ್ಯ ಸಿಗಬೇಕೆಂದರೆ ಆ ರೀತಿ ಮಾಡಲೇಬೇಕು. ಮಹಾಕುಂಭಮೇಳದಲ್ಲಿ ಸ್ನಾನದ ಮೊದಲು ಸ್ನಾನದ ದಿನದಂದು ತಾಮಸಿಕ ಆಹಾರಗಳನ್ನು ಸೇವಿಸಬಾರದು. ಮತ್ತು ಕೊನೆಯ ತಪ್ಪು ಏನೆಂದರೆ ಮಹಾಕುಂಭಮೇಳದಲ್ಲಿ 5 ಬಾರಿ ಮುಳುಗಬೇಕು. ಸ್ನಾನದ ನಂತರ ಅನ್ನದಾನ ಸಮೇತ ಇನ್ನೊಂದು ತಮ್ಮ ಕ್ಷಮಿಕೆಯ ಅನುಸಾರವಾಗಿ ಮಾಡಬೇಕು. ಸ್ನೇಹಿತರೆ, ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ್ ಎಂದು ಕಮೆಂಟ್ ಮಾಡಿ.